ಆದರೆ ಅದರಲ್ಲಿ ಪ್ರಮುಖವಾದದ್ದು ನಟಿ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಮೊಮ್ಮಗನ ನಾಮಕರಣ ಶಾಸ್ತ್ರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಹಳ ವೈಭೋಗದಿಂದ ಇವತ್ತು ನಡೀತು. ಆದರೆ ಹೋದಲ್ಲಿ ಬಂದಲ್ಲಿ ನಟಿ ಸುಮಲತಾ ನನ್ನ ದೊಡ್ಡ ಮಗ ಅಂತ ಹೇಳ್ಕೊಳ್ತಕ್ಕಂಥ ನಟ ದರ್ಶನ್ ಅವರ ಗೈರು ಈ ಕಾರ್ಯಕ್ರಮದಲ್ಲಿ ಎದ್ದು ಕಾಣ್ತಾ ಇತ್ತು. ಇತ್ತೀಚೆಗೆ ನಡೆದ ಕೆಲವೊಂದು ಬೆಳವಣಿಗೆಗಳು ನಿಮ್ಮ ಗಮನದಲ್ಲಿ ಇರಬೇಕು. ಇತ್ತೀಚೆಗೆ ನಟ ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾಗಳಿಂದ ಸುಮಲತಾ ಅಂಬರೀಷ್, ಅಭಿಷೇಕ್ ಅಂಬರೀಷ್, ಅವಿವಾ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದರು. ಇಬ್ಬರಲ್ಲೂ ಶೀತಲ ಸಮರ ನಡೀತಾ ಇದೆ ಅಂತಕ್ಕಂಥ ಗುಸು ಪಿಸು ಕೇಳಿ ಬರ್ತಾ ಇತ್ತು. ಅದರ ನಡುವೆ ಇವತ್ತು ನಡೆದಂತಹ ಫಂಕ್ಷನ್ ರಾಣಾ ಅಮರ್ ಅಂಬರೀಷ್ ಅಂತ ಸುಮಲತಾ ಅಂಬರೀಷ್ ಅವರ ಮೊಮ್ಮಗನಿಗೆ ಇಟ್ಟಿರ್ತಕ್ಕಂಥ ಹೆಸರು ರಾಣಾ ಅಮರ್ ಅಂಬರೀಷ್. ಅಲ್ಲಿಗೆ 3 ಹೆಸರುಗಳು ಬಂದಿದೆ. ಅಮರ್ ಅಂತಂದರೆ ಮಗನ ಹೆಸರು, ತಾತನ ಹೆಸರು, ಮೊಮ್ಮಗನ ಹೆಸರು, ಆ ಥರ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು. ಆದರೆ ಸುಮಲತಾ ಅಂಬರೀಷ್ ಅವರ ಮೊಮ್ಮಗನ ಈ ಕಾರ್ಯಕ್ರಮಕ್ಕೆ ನಟ ದರ್ಶನ್ ಗೈರಾಗಿದ್ದರು. ಸುದೀಪ್ ಬಂದಿದ್ದಾರೆ ಕುಟುಂಬ ಸಮೇತ, ಆದರೆ ದರ್ಶನ್ ಇಲ್ಲ. ಇಬ್ಬರ ನಡುವಿನ ಶೀತಲ ಸಮರ ಮುಂದುವರೆದಂಗೆ ಕಾಣ್ತಾ ಇದೆ. ಸುಮಲತಾ ದರ್ಶನ್ ನಡುವೆ ಅಂತರ ಹಾಗಾದರೆ ದೊಡ್ಡದಾಗ್ತಾ ಇದೆಯಾ? ಸುಮಲತಾ ಅವರು ಬರ್ಕೊಂಡಿದ್ರಲ್ಲ ಇನ್ಸ್ಟಾದಲ್ಲಿ, ಯಾರಿಗೆ ಆಸ್ಕರ್ ಕೊಡಬೇಕು, ತಮ್ಮದಲ್ಲದ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕೋದು, ಈ ಥರ ಎಲ್ಲ ಒಂದು ಬರ್ಕೊಂಡಿದ್ರು. ಎಲ್ಲ ಇಂಬು ಕೊಡುವಂತಹ ಘಟನೆಗಳು. ನಾಮಕರಣಕ್ಕೆ ದರ್ಶನ್ ಗೈರು, ಕಿಚ್ಚ ಸುದೀಪ್ ಹಾಜರಾಗಿದ್ದರು ಇವತ್ತಿನ ಕಾರ್ಯಕ್ರಮಕ್ಕೆ. ಹಾಗಾದರೆ ಮತ್ತೊಂದು ಸಾಕ್ಷಿಯನ್ನು ಒದಗಿಸ್ತಾ ಇದೆಯಾ ಸುಮಲತಾ ಅಂಬರೀಷ್ ಮತ್ತು ದರ್ಶನ್ ನಡುವೆ ಕಂದಕ ಸೃಷ್ಟಿಯಾಗಿದೆ ಅನ್ನೋದಕ್ಕೆ? ಮೈಸೂರಿನಲ್ಲೇ ಇದ್ದಾರೆ ದರ್ಶನ್, ಮನಸ್ಸು ಮಾಡಿದರೆ ಬರ್ಬೋದಾಗಿತ್ತು, ಆದರೆ ಬರಲಿಲ್ಲ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ಹೇಗಾಯಿತು, ಏನು ಹೈಲೈಟ್ಸ್ ಅಂತ ನೋಡೋಣ ಬನ್ನಿ. ಅಂಬಿ ಸುಮಲತಾ ಮೊಮ್ಮಗನ ಅದ್ಧೂರಿ ನಾಮಕರಣ ಶಾಸ್ತ್ರ. ಮದರ್ ಇಂಡಿಯಾ ಮನೆ ಸಂಭ್ರಮಕ್ಕೆ ಬಾರದ ದೊಡ್ಡ ಮಗ ನಟ ದರ್ಶನ್ ಗೈರು, ಕಿಚ್ಚ ಸುದೀಪ್ ಹಾಜರು. ಸುಮಲತಾ ದರ್ಶನ್ ನಡುವೆ ಮುನಿಸು ಜೋರಾಯ್ತ. ಸ್ಯಾಂಡಲ್ವುಡ್ನ ರೆಬಲ್ ಸ್ಟಾರ್ ಅಂಬರೀಷ್, ಮಾಜಿ ಸಂಸದೆ ಸುಮಲತಾ ಮೊಮ್ಮಗನ ಅದ್ಧೂರಿ ನಾಮಕರಣ ಶಾಸ್ತ್ರ ನೆರವೇರಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಜೃಂಭಣೆಯಿಂದ ನಾಮಕರಣದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆದರೆ ಈ ಸಂಭ್ರಮದಲ್ಲಿ ಸುಮಲತಾ ದೊಡ್ಡಮಗ ದರ್ಶನ್ ಭಾಗಿಯಾಗಿರಲಿಲ್ಲ. ಮದರ್ ಇಂಡಿಯಾ ಮನೆಯ ಸಂಭ್ರಮದಲ್ಲಿ ದೊಡ್ಡಮಗ ದರ್ಶನ್ ಭಾಗಿಯಾಗದೇ ಇರೋದೇ ಕುತೂಹಲ ಕಾರಣವಾಗಿದೆ. ವಿಶೇಷ ಏನು ಗೊತ್ತಾ? ಅಂಬಿ ಮೊಮ್ಮಗನ ನಾಮಕರಣದ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಪತ್ನಿ ಸಮೇತರಾಗಿ ಆಗಮಿಸಿ ಮಗುವಿಗೆ ಚಂದದ ಗಿಫ್ಟ್ ಕೊಟ್ಟು ಹರಿಸಿದ್ದಾರೆ. ಸುಮಲತಾ ಮೊಮ್ಮಗನ ನಾಮಕರಣ ಕಾರ್ಯಕ್ರಮಕ್ಕೆ ನಟ ದರ್ಶನ್ ಬರ್ತಾರೆ ಅನ್ನೋ ಕುತೂಹಲ ಸಹಜವಾಗಿಯೇ ಇತ್ತು. ಆದರೆ ದರ್ಶನ್ ಈ ಸಂಭ್ರಮದಿಂದ ದೂರ ಉಳಿದಿದ್ದಾರೆ. ಸುಮಲತಾ ಮನೆಯಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಅಲ್ಲಿ ಹಾಜರಿರ್ತಿದ್ದ ದೊಡ್ಡ ಮಗ ದರ್ಶನ್ ಅನುಪಸ್ಥಿತಿ ಸಾಕಷ್ಟು ಚರ್ಚೆ ಕಾರಣವಾಗಿದೆ. ಇನ್ನು ದರ್ಶನ್ ಡೆವಿಲ್ ಚಿತ್ರದ ಶೂಟಿಂಗ್ ಮುಗಿಸಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿಯೇ ವಿಶ್ರಾಂತಿ ಪಡೆದಿದ್ದಾರೆ. ಶುಕ್ರವಾರದವರೆಗೂ ಕೂಡ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ ದರ್ಶನ್ ಶನಿವಾರ ಫಾರ್ಮ್ ಹೌಸ್ಗೆ ಬಂದಿದ್ದಾರೆ. ಸುಮಲತಾರಿಗೆ ಹಿರಿಮಗನ ಸಮಾನರಾಗಿದ್ದ ದರ್ಶನ್ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗಿಯಾಗದಿರೋದೇ ಇಬ್ಬರ ನಡುವಿನ ಮುನಿಸಿಗೆ ಬಹಿರಂಗ ಸಾಕ್ಷಿ ಹೇಳ್ತಿದೆ ಅಂತ ಹೇಳಲಾಗ್ತಿದೆ. ಮಗನಿಗೆ ರೆಬಲ್ ಸ್ಟಾರ್ ಹೆಸರು ಸೇರಿಸಿಟ್ಟ ಅಭಿ, ರಾಣಾ ಅಮರ್ ಅಂಬರೀಷ್, ಅಂಬಿ ಮೊಮ್ಮಗನ ಹೆಸರು. ಇನ್ನು ಅಭಿಷೇಕ್ ಅವಿವಾ ದಂಪತಿಯ ಮಗನಿಗೆ ಇಟ್ಟಿರುವ ಹೆಸರು ವಿಶೇಷವಾಗಿದೆ. ಯಾಕೆಂದರೆ ಅಭಿಷೇಕ್ ತಮ್ಮ ಮಗನಿಗೆ ತಾತನ ಹೆಸರನ್ನು ಸೇರಿಸಿ ಇಟ್ಟಿರೋದು ತುಂಬ ವಿಶೇಷವಾಗಿದೆ. ರಾಣಾ ಅಮರ್ ಅಂಬರೀಷ್ ಅಂಥೇಳಿ ಅಭಿ ಪುತ್ರನಿಗೆ ಹೆಸರಿಟ್ಟಿದ್ದು. ಇದರಲ್ಲಿ ಅಮರ್ ರೆಬಲ್ ಸ್ಟಾರ್ ಅಂಬಿ ಅವರ ಮೊದಲ ಹೆಸರು. ಚಿತ್ರರಂಗಕ್ಕೆ ಬಂದ ಮೇಲೆ ಅಮರ್ ಅಂಬರೀಷ್ ಅಂಥೇಳಿ ಬದಲಾಯಿಸಿಕೊಂಡಿದ್ರು. ಹೀಗೆ 2 ಹೆಸರನ್ನ ಸೇರಿಸಿ ನಾಮಕರಣ ಮಾಡಲಾಗಿದೆ. ಸುಮಲತಾ ಮೊಮ್ಮಗನ ನಾಮಕರಣದ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಹಲವು ಗಣ್ಯರು ಭಾಗಿಯಾಗಿದ್ರು. ನಟ ಕಿಚ್ಚ ಸುದೀಪ್ ಪತ್ನಿ ಸಮೇತರಾಗಿ ಬಂದು ಮಗುವಿಗೆ ಚಂದದ ಗಿಫ್ಟ್ ಅನ್ನು ಕೊಟ್ಟು ಹರಿಸಿದ್ರು. ಸಂಗೀತ ನಿರ್ದೇಶಕ ಗುರುಕಿರಣ್ ದಂಪತಿ ಸೇರಿ ಇನ್ನೂ ಹಲವು ಗಣ್ಯರು ಕೂಡ ಭಾಗಿಯಾಗಿದ್ರು. ಒಟ್ಟಾರೆ ಅಂಬರೀಷ್ ಸುಮಲತಾ ಮನೆಯಲ್ಲಿ ಏನೇ ಕಾರ್ಯಕ್ರಮ ನಡೆದ್ರೂ ಮೊದಲಿರ್ತಿದ್ದಂತಹ ಮನೆ ಮಗ ದರ್ಶನ್ ಮಾತ್ರ ಇಂದಿನ ಸಂಭ್ರಮದಲ್ಲಿ ಕಾಣದೇ ಇರೋದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಮಾರುತಿ ಜೊತೆ ಧನು, ಪಬ್ಲಿಕ್ ಟಿವಿ, ಬೆಂಗಳೂರು.